ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಒಂದು ಜಾಬ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತು. ಆ ಜಾಬಿಂದ ಫಸ್ಟ್ ಮಂತ್ ಸ್ಯಾಲ್ರಿ ನಾವು ಇವತ್ತು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಬ್ರದರ್ಸ್ ಜೊತೆ ನೋಡಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ನಮ್ಮ ಬ್ರದರ್ಸ್. ಅವ್ರ ಜೊತೆ ನಾವು ಸಹ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗ್ ಹಾಕವ್ರೆ ಸ್ಯಾಲ್ರಿ ತೊಗೊಂಬರಕ್ಕಂತೇಳಿ. ಸ್ಯಾಲ್ರಿ ಕೊಡ್ತಾರಂದರೆ ನಾವು ಮಧ್ಯಾಹ್ನ ಅಲ್ಲ ರಾತ್ರಿ ಸಹ ಹೋಗ್ತೀವಿ. ಅದೇ ಒಂದು ಕಾರಣಕ್ಕಾಗಿ ಮಧ್ಯಾಹ್ನ ಬಿಸಿಲು ನಡ್ಕೊಂತ ಹೋಗ್ತಾ ಇದ್ದೀವಿ. ನೋಡೋಣ ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ನನಗೂ ಕಾತುರ ಇದೆ. ಆ ಕಾತುರತೆಯಲ್ಲಿ ನಿಮಗೆ ಆ ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬಂದಿದೆ ನಂದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡ್ರಿ. ಹೋಗೋಣ. ಈಗ ಒಂದು ಫಸ್ಟ್ ಮಂತ್ ಸ್ಯಾಲ್ರಿ ತೊಗೊಳಕ್ಕೆ ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಎಷ್ಟು ದಿನ ನಮ್ಮ ಅಪ್ಪ ಅಮ್ಮನ ರೊಕ್ಕದಲ್ಲಿ ಭಾಳ ಏನು ಬೇಕಾಗಿರೋ ಗುರು. ನಾನು ಒಂದು ಚಿಕ್ಕವನಿದ್ದಾಗಲಿದ್ದ ನನ್ನ ಅಂಡರ್ವೇರ್ ಸಹ ನಮ್ಮ ಅಪ್ಪ ಅಮ್ಮನ ಕೊಡಿಸವ್ರೆ. ಇವತ್ತು ಒಂದು ಸ್ಯಾಲ್ರಿಯಿಂದ ನಾನೇ ಏನು ತೊಗೊಳ್ತೀನಿ, ನೋಡೋಣ ಹೋಗಿ ಏನಾದರೂ ತೊಗೊಂಬರೋಣ. ಅದಕ್ಕೆ ಆ ಒಂದು ಫಸ್ಟ್ ಸ್ಯಾಲ್ರಿ ತೊಗೊಳಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಆ ಫಸ್ಟ್ ಸ್ಯಾಲ್ರಿ ಎಷ್ಟು ಬರುತ್ತೆ ಏನು ಅನ್ನೋದನ್ನ ನಾನು ನೋಡಬೇಕು. ನಿಮಗೂ ಕಾತುರ ಇದೆ, ನಿಮಗೂ ತೋರಿಸ್ತೀನಿ. ಹೋಗೋಣ ನೋಡಿ, ಹೋಗ್ತಾ ಇದ್ದೀವಿ ಎಲ್ಲರೂ. ಇನ್ನೂ ಬರೋರಿದ್ದಾರೆ, ನನ್ನ ಫ್ರೆಂಡ್ಸ್ ಬರ್ತಾ ಇಲ್ಲ ಹಿಂದೆ. ನಾವು ಸಹ ಹೋಗ್ತಾ ಇದ್ದೀವಿ ಫಸ್ಟ್. ಯಾಕಂದರೆ ಫಸ್ಟ್ ಸ್ಯಾಲ್ರಿ ಕಾತುರತೆ ಇರುತ್ತೆ ಅಂತೇಳಿ ಅದಕ್ಕೆ ಫಾಸ್ಟ್ ಹೋಗ್ತಾ ಇದ್ದೀವಿ. ನೋಡೋಣ. ನಮ್ಮ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ HR ಮೇಡಮ್ ಬಂದಿರ್ತಾವ್ರೆ. HR ಮೇಡಮ್ ಅವರಿಂದ ಕ್ಯಾಶನ್ನು ಪ್ರಶಸ್ತಿ ರೂಪದಲ್ಲಿ ಇಟ್ಕೊಂಡು ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸಿಂಗ್ ಈವೆಂಟಲ್ಲಿ ನೀವು ಸಹ ಜಾಯ್ನ್ ಆಗಿ ಅಂದರೆ ನೋಡ್ತಾ ಇರಿ. ನೋಡಿದ್ರೆ ನಿಮಗೂ ಏನಪ್ಪ ನನಗೊಂಥರ ಖುಷಿ. ಫಸ್ಟ್ ಸ್ಯಾಲ್ರಿ ಅನ್ನೋ ಒಂದು ಖುಷಿ ಇದೆ. ನೋಡೋಣ ಆ ಫಸ್ಟ್ ಸ್ಯಾಲ್ರಿ ಎಷ್ಟು ಬರುತ್ತೆ ಏನು ಅಂತ. ಯಾಕಂದ್ರೆ ಗುರು, ನಾನು ಪೋಸ್ಟ್ ಗ್ರಾಜುಯೇಷನ್ ಗಿಂತ ಹಿಂದೆ ವರ್ಕ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಊರು ಬಿಟ್ಟು ಊರಿಗೆ ಬಂದು ನಾನು ನಮ್ಮೂರಲ್ಲೇ ಮಾಡಿದ್ದೀನಿ ವರ್ಕ್. ಮಾಡಿದ್ದೀನಿ, ಆದರೆ ಅದು ಫಸ್ಟ್ ಸ್ಯಾಲ್ರಿ ಅನಿಸಿಲ್ಲ, ಅದು ಕೂಲಿ ಅನಿಸ್ತಿತ್ತು. ಇಲ್ಲಿ ಹೊರಗಡೆ ಬಂದು ಮಾಡಿದ್ದಂದ್ರೆ ಇದೆ ಫಸ್ಟ್. ನಾನು ಬೆಂಗಳೂರಲ್ಲಿ ಯಾವುದಲ್ಲಿ ದುಡಿಯಿಲ್ಲ. ಡೈರೆಕ್ಟಾಗಿ ನಾನು ಬಂದಿದ್ದೆ ಮೈಸೂರಿಗೆ. ನನ್ನ ಫ್ರೆಂಡ್ಸ್ ಅಂತ ಬೆಟ್ಟ ಹಾಕೊಂಡು ಬಂದೆ. ಅದು ಆ ಕಡೆ ಹೋಗಿ ಇಲ್ಲಿ ಸೇರಿಬಿಟ್ಟೆ. ಆ ಒಂದು ಕಾರಣದಿಂದ ಈ ಒಂದು ಸ್ಯಾಲ್ರಿ ಬರ್ತಾ ಇದೆ ನನಗೆ. ನನ್ನ ಒಂದು ಪರಿಶ್ರಮದ ಫಲ ಇವತ್ತು ಬರ್ತಾ ಇದೆ. ನೋಡೋಣ ಆ ಫಲ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಹೋಗ್ತಾ ಇದ್ದೀವಿ. ನೋಡಿ, ನಾನೊಬ್ಬ ಯೂಟ್ಯೂಬರ್ ಅಲ್ಲ, ನನ್ನ ಜೊತೆ ಇದ್ದವರೆಲ್ಲ ಯೂಟ್ಯೂಬರ್ ಮಾಡಿಬಿಟ್ಟಿದ್ದೀನಿ ನಾನು. ಅವರಿಗೂ ಸಲಹೆ ಕೊಟ್ಟು ಅವರು ವ್ಲಾಗ್ ಮಾಡ್ತಾವ್ರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಾವ್ರೆ. ಅವ್ರ ಜೊತೆ ಎಲ್ಲ ನನಗೆ ಬಂದ ತಕ್ಷಣ ನನಗೆ ಅವ್ರು ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಬಿಡುತ್ತೆ. ಯಾಕಂದರೆ ಅವ್ರಿಗೂ ಇಂಟ್ರೆಸ್ಟ್ ಅಲ್ವಾ ನನ್ನ ಜೊತೆ. ಅವ್ರನ್ನೂ ಸೇರಿಸ್ಕೊಂಡ್ಬಿಟ್ಟೆ. ಈಗ ನನ್ನ ಜೊತೆ ಅವರು ಮಾಡ್ತವ್ರೆ. ನೋಡಿ, ಇದು ಒಂಥರ ನಾವು ಬೆಳೆಯೋದೇ ನಮ್ಮವ್ರನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್. ಯಾಕಂದರೆ ನಮ್ಮ ಬ್ರದರ್ ಅವರು, ಆದರೆ ನಮ್ಗಿಂತ ಒಂದು ಸ್ವಲ್ಪ 3-4 ವರ್ಷ ದೊಡ್ಡವರು. ಅವರಿಗೂ ಹಾಬಿ ಇತ್ತಂತೆ, ಮಾಡಬೇಕು ಅನ್ನೋ ಚಟ ಅನ್ನಲ್ಲ, ಹವ್ಯಾಸ ಇತ್ತು. ಇದು ಉತ್ತರ ಕರ್ನಾಟಕ ಭಾಷೆ ಬಂದ್ಬಿಡುತ್ತೆ, ಎಲ್ಲಿ ಹೋದ್ರು ಬಿಡಲ್ಲ. ನನ್ನ ರಕ್ತದಲ್ಲೇ ಇದೆ ಅಲ್ಲ ಉತ್ತರ ಕರ್ನಾಟಕ ಭಾಷೆ, ಅದಕ್ಕೆ ಹೋಗಲ್ಲದು. ಅದೊಂದು ಚಟ ಇತ್ತಂತೆ. ಅವರು ನಾನು ಮಾಡ್ತಾ ಇದ್ದೆಲ್ಲ, ನಾನು ಮೊದಲಿದ್ದ ಮಾಡ್ತಾ ಇದ್ದೆ, ಅಲ್ಲಿ ಊರ್ಲಿಂದ ಬಂದಾಗಿದ್ದ. ಅವರು ಹೇಳಿದ್ರು ನನಗೂ ಹಿಂಗೆ ಇದೆ ಕಣೋ ಅಂತ ಹೇಳಿದ್ರು. ಓಕೆ ಬ್ರೋ, ಅದೇನು ದೊಡ್ಡ ಆಗೋದಲ್ಲ, ಮಾಡೋಣ. ನಮ್ಮ ಜೊತೆ ನೀವು ಬನ್ನಿ, ನಿಮ್ಮ ಜೊತೆ ನಾವಿರ್ತೀವಿ, ನಮಗೆ ನೀವು ಸಹಕಾರ ಕೊಡಿ, ನಿಮಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲಿ ನಮ್ಮ ಕರ್ನಾಟಕದವರಲ್ಲ, ಅವರು UP ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಗೊತ್ತಲ್ವಾ, ಜೈ ಬಾಬಾ ಅವ್ರ ಕಡೆಯವರು. ಅಲ್ಲಿದ್ದ ಇಲ್ಲಿಗೆ ವಲಸೆ ಬಂದವ್ರೆ. ನೋಡಿ, ನಿರುದ್ಯೋಗ ಯಾವ ರೀತಿ ಮನೆ ಮಾಡಿದೆ ಅಂತ ನೋಡ್ಬೋದು. ನಾವು ಇಲ್ಲಿ ನಮ್ಮ ಸ್ಟೇಟಲ್ಲಿ ನಾವು ನಿರುದ್ಯೋಗಿಗಳಾದರೆ, ಅವರು ನಮ್ಮ ಉತ್ತರ ಪ್ರದೇಶದಿಂದ ಇಲ್ಲಿ ಬಂದು ವರ್ಕ್ ಮಾಡ್ತಾವ್ರೆ. ನೋಡ್ಬೋದು, ಮಾಡೋಣ. ನಾವು ಇಲ್ಲದಿಲ್ಲ, ಆದರೆ ನಮ್ಮ ಕರ್ನಾಟಕದವ್ರು ನೋಡ್ಬೋದು, ನಾವು ಎಲ್ಲೆಲ್ಲೋ ಮಾಡ್ತಾ ಇದೀವಿ. ನಾವು ಬೇರೆ ಸ್ಟೇಟ್ಗೆ ಹೋಗಿ ವರ್ಕ್ ಮಾಡೋರು ಇದ್ದಾರೆ, ಫಾರಿನ್ ಕಂಟ್ರೀಸ್ಗೆ ಹೋಗೋರು ಇದ್ದಾರೆ. ಅದೇ ರೀತಿ ನಾವು ಸ್ಟೇಟಿಂದ ಸ್ಟೇಟಿಗೆ ಹೋಗ್ತಿದ್ವಿ. ಆದರೆ ನಾನು ಬೇರೆ ಸ್ಟೇಟಿಗೆ ಹೋಗಿಲ್ಲ, ನಮ್ಮ ಸ್ಟೇಟಲ್ಲೇ ನಾನು ಮಾಡ್ತಾ ಇದ್ದೀನಿ. ಅದು ಒಂದು ಗರ್ವ ನನಗೆ. ಯಾಕಂದರೆ ಕನ್ನಡ ಭಾಷೆ ನನಗೆ ಪ್ಲಸ್ ಪಾಯಿಂಟ್ ಇದೆ. ನನಗೆ ಹಿಂದಿ ಬರುತ್ತೆ, ಇಂಗ್ಲೀಷನ್ನು ಬರುತ್ತೆ, ಸ್ವಲ್ಪ ಬರುತ್ತೆ, ಮ್ಯಾನೇಜ್ ಮಾಡ್ಬೋದು. ತೆಲುಗುನೂ ಬರುತ್ತೆ, ಯಾಕಂದರೆ ತೆಲುಗು ಫಿಲ್ಮ್ ನೋಡಿ ತೆಲುಗುನೂ ಕಲ್ತಿದ್ದೀನಿ. ಏನ್ ಬಾಬು ಬಾಗುಣ್ಣವಾ, ಭೋಜನ చేసావా ಅಂತೇಳಿ ನಾನು ಸ್ವಲ್ಪ ಏನಾದರೂ ಮ್ಯಾನೇಜ್ ಮಾಡ್ತೀನಿ. ಅಷ್ಟೆಲ್ಲ ಕಲ್ತಿದ್ದೀನಿ, ಅದೇ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು 4 ಲ್ಯಾಂಗ್ವೇಜಸ್ ನಾನು ಟ್ರೈ ಮಾಡ್ಬೋದು. ಆ ಒಂದು ಲ್ಯಾಂಗ್ವೇಜ್ ನನಗೆ ಭಾಳ ಸಹಾಯಕ ಆಗ್ತಾ ಇದೆ ನಾನು ಹೋಟೆಲ್ ಫೀಲ್ಡಲ್ಲಿ. ಯಾಕಂದರೆ ಒಂದೇ ರೀತಿ ಜನರು ಬರಲ್ಲ. ಕರ್ನಾಟಕದವರು ಬರ್ತಾರೆ, ಹಿಂದಿಯವರು ಬರ್ತಾರೆ, ತೆಲುಗು ಬರ್ತಾರೆ.
ಇಲ್ಲಿ ಪಕ್ಕದಲ್ಲಿ ಮೈಸೂರಲ್ಲಿ ಕೇರಳ ಸಮೀಪ ಆಗುತ್ತೆ. ಕೇರಳದಿಂದ ಮಲಯಾಳಂದವರು ಬರ್ತಾರೆ. ಮಲಯಾಳಂ ಬರೋಲ್ಲ, ಆದರೆ ನಾನು ಟ್ರೈ ಮಾಡ್ತೀನಿ ಹಿಂದಿಯಲ್ಲಿ ಹೇಳಲ್ಲಿ, ಅವರು ಕನ್ನಡದಲ್ಲಿನೂ ಸ್ವಲ್ಪ ಏನಾದರೂ ನನಗೂ ಅಷ್ಟು ಎಕ್ಸ್ಪ್ಲೈನ್ ಮಾಡೋಕೆ ಕನ್ನಡದಲ್ಲಿ ಹೇಳ್ತೀನಿ. ಇಲ್ಲಾಂದ್ರೆ ಬೇರೆ ಮಲಯಾಳಂ ಗೊತ್ತಿದ್ದ ಪರ್ಸನ್ಸ್ಗಳನ್ನ ಮಾತಾಡಿಸ್ತೀನಿ, ಅವ್ರವ್ರಿಗೆ ಮಾತಾಡಿಸಿ ಸಾಲ್ವ್ ಮಾಡ್ತೀನಿ. ಆ ಥರ ಇದೆ ನೋಡಿ, ಹೋಗ್ತಾ ಇದ್ದೀವಿ. ನೋಡೋಣ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದು ಭಾಳ ಕಾತುರ ಇದೆ. ನೋಡಿ ಅಲ್ಲಿ ನೋಡಿ ಹೆಂಗ್ ಮಾಡ್ತಾವ್ರೆ. ಅದೇ ಗುರು ಈ ತರ ಹುಚ್ಚು ಗುರು ನಮಗೆ. ಅದೇ ಆ ಕಡೆ ಈ ಕಡೆ ಈ ಸೈಡ್ ನಾನ್ ಮಾಡ್ತಾ ಇದೀನಿ, ಆ ಕಡೆ ಬದಿ ಅವ್ರು ಮಾಡ್ತಾವ್ರೆ ನೋಡಿ. ಲಾಗಿಂಗ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ತೆಗಿಸ್ಬಿಟ್ಟಿದ್ದೀನಿ. ಅವರು ತೆಗಿಸಿ ಅವರು ಕಂಟಿನ್ಯೂ ಮಾಡ್ತಾವ್ರೆ, ನಾನು ಮಾಡ್ತಿದ್ದೀನಿ. ಅವ್ರ ಬ್ರದರ್ ಒಬ್ಬರು ಇದಾರೆ, ಅಲ್ಲಿನ ಅವ್ರೂ ಮಾಡವ್ರೆ. ಈಗೆಲ್ಲ ಸೇರಿ ಒಟ್ಟಲ್ಲಿ ನನ್ನ ಸುತ್ತಮುತ್ತ ಗ್ರೂಪ್ ಹೆಂಗ್ ಇಟ್ಕೊಂಡಿದ್ದೀನಿ ಅಂದ್ರೆ ನನ್ನ ಮೈಂಡ್ ಸೆಟ್ ಇಟ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಅವ್ರನ್ನೂ ಸಹ ಯೂಟ್ಯೂಬ್ ಕಡೆನೆ ತಗ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಮೈಂಡ್ ಸೆಟ್ ಇರೋರು ಜೊತೆಗಿದ್ರೆ ಏನಾದ್ರು ಮಾಡ್ಬೋದು. ಆದ್ರೆ ಸುತ್ತಮುತ್ತ ನಾನು ಒಂದು ಮಾಡ್ತಾ ಇದ್ದೀನಿ, ಡಿಸ್ಕರೇಜ್ ಮಾಡೋರಿದ್ರೆ ಏನು ಆಗಲ್ಲ. ಅದಕ್ಕೆ ನನ್ನ ಮೈಂಡ್ ಸೆಟ್ ಇರೋನ ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ. ಅವ್ರಿಗೆ ಸಪೋರ್ಟ್ ಮಾಡ್ತಾ ನಾನು ಅವ್ರ ಜೊತೆ ಬೆಳೀತಾ ಇದ್ದೀನಿ. ನಿಮ್ಮ ಒಂದು ಕೊನೆಯವರೆಗೆ ಇದೇ ರೀತಿ ಸಪೋರ್ಟ್ ಇರಲಿ. ನೋಡಿದ್ರು ಹಳ್ಳಿ ಪ್ರತಿಭೆ ನನಗೂ ಏನೂ ಗೊತ್ತಿಲ್ಲ, 0% ಗೊತ್ತಿಲ್ಲ. ಮಾಡ್ತಾ ಇದೀವಿ ಏನಾದ್ರು. ನೋಡಿ ಯೂಟ್ಯೂಬರ್ ಹಾಗೆ ಆಗ್ಬಿಡ್ತೀರ ನೀವು ಅಂತ ಹೇಳ್ತಾರೆ ಬ್ರದರ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಇವರು ಅವ್ರ ಬ್ರದರ್, ನಮ್ಮ ಏಜ್ನವ್ರೆ. ಒಂಥರ ಗೌರವ ಬ್ರದರ್ ತರ ನನಗೆ. ಏನೋ ಒಂದು ಮಾಡ್ತಾ ಇದೀವಿ, ಯಾಕಂದ್ರೆ ನಮ್ಗೆ ಬೇರೆ ಆಪ್ಷನ್ಸ್ ಇಲ್ಲ. ನಾವು ಈಗ ಸದ್ಯದಲ್ಲಿ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗಿಗಳು ಅನ್ನೋಕ್ಕಿಂತ ನಾನು ನಿರುದ್ಯೋಗಿ, ನೀವು ನಿರುದ್ಯೋಗಿ ಅಲ್ಲದೆ ಇರ್ಬೋದು, ನಾನು ನಿರುದ್ಯೋಗಿ. ಯಾಕಂದ್ರೆ ಏನು ಸಿಗ್ತಾ ಇಲ್ಲ ಅವ್ರ ಕೆಲಸ ನನಗೆ. ಈಗ ನನ್ನ ಹೋಟೆಲ್ ಹನುಮಂತಲ್ಲಿ ಕೆಲ್ಸ ಕೆಟ್ಕೊಂಡ್ರೆ ದೊಡ್ಡದು. ಯಾಕೆ ಅವ್ರಿಗೂ ದೊಡ್ಡ ಒಂದು ನಮಸ್ಕಾರ ಹೇಳ್ಬೇಕು. ಯಾಕಂದ್ರೆ ನಮ್ಮ ಸ್ಕಿಲ್ಸು ನಾವು ಇನ್ನೂ ಭಾಳ ಇಂಪ್ರೂವ್ ಮಾಡೋದಿದೆ. ಇನ್ನು ಡೇ ಬೈ ನಮ್ಮ ಎಕ್ಸ್ಪೀರಿಯನ್ಸ್ ನೋಡ್ಬೇಕು, ಇನ್ನು ಹೊಸದನ್ನ ಕಲಿಬೇಕಾಗುತ್ತೆ. ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೊಸದೇನೋ ಕಲಿಬೇಕು. ನಾವು ಒಂದು ಹೋಟೆಲ್ಗೆ 100% ವರ್ಕ್ ಕೊಡ್ಬೇಕು ಅನ್ನೋದು ನಂದು ಒಂದು ಆಸೆ. ಯಾಕಂದ್ರೆ ಎಲ್ಲೇ ವರ್ಕ್ ಮಾಡಿ ಮನಸ್ಸಿಂದ ಮಾಡಿ ಆ ಹೋಟೆಲ್ಗೆ ಯೂಸ್ ಆಗಿರ್ಬೇಕು. ಇಂಥ ಜನ ಇದ್ರು, ಇಂಥ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಅನ್ಸೋಬೇಕು ಅನ್ನೋದೊಂದೇ ಒಂದು ಕಾರಣ. ನಾನು ಉತ್ತರ ಕರ್ನಾಟಕದ ಒಂದು ಇಲ್ಲಿ ಬಂದು ಮಾಡ್ತಾ ಇದ್ದೀನಿ ಅಂತ ಅವರಿಗೂ ಬಹಳ ಖುಷಿ ಇದೆ. ಸ್ವಲ್ಪ ಭಾಷೆ ಇದಾಗುತ್ತೆ ನನಗೆ, ಅವರಿಗೆ ಆದ್ರೂ ಮ್ಯಾನೇಜ್ ಮಾಡ್ಬೋದು. ಉತ್ತರ ಕರ್ನಾಟಕ ಏನು ದೊಡ್ಡದಲ್ಲ, ನನ್ನ ಭಾಷೆ ನನ್ನ ಹೆಮ್ಮೆ ಅದು. ಅದನ್ನ ಎಲ್ಲಿ ಹೋದ್ರೂ ಮರೆಯಕ್ಕಾಗಲ್ಲ. ನಾನು ಮತ್ತು ನನ್ನ ರಕ್ತದಲ್ಲೇನೆ ಉತ್ತರ ಕರ್ನಾಟಕ ಭಾಷೆ ಇದೆ. ನಾವು ಹೇಳ್ಬೋದು, ನಾವು ಬೇರೆ ಕಡೆ ಹೋದಾಗ ನಮ್ಮ ಭಾಷೆ ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ. ಭಾಷೆ ಚೇಂಜ್ ಆಗಲ್ಲ, ನಮ್ಮ ಸ್ವಲ್ಪ ಏನಾದ್ರು ಚೇಂಜ್ ಆಗುತ್ತೆ ಅಷ್ಟೇ, ಅಲ್ಪ ಸ್ವಲ್ಪ. ಯಾಕಂದ್ರೆ ಅಲ್ಲಿಗೆ ವಾತಾವರಣಕ್ಕೆ ಹೊಂದ್ಕೊಳಕಾಗುತ್ತೆ, ಇಲ್ಲಾಂದ್ರೆ ಅಲ್ಲಿ ನಮಗೂ ಪ್ರಾಬ್ಲಮ್ ಆಗುತ್ತೆ, ನಾವು ಸರ್ವೈವಲ್ ಆಗುತ್ತೆ. ನೋಡೋಣ ನೋಡಿ, ನಾನು ದಿನ ಹೋಗ್ತಿರ್ತೀನಲ್ಲ ಗುರು. ಇಲ್ಲಿ ನೋಡಿ ನನ್ನ ಡ್ರೀಮ್ ಬೈಕ್ಗಳು ನಿಂತವೆ, ದಿನ ನೋಡ್ತಿರ್ತೀನಿ ನಾನು. ನನಗೆ ಅನ್ಸುತ್ತೆ ನಾನು ಈಗ ಕಡಿಮೆ ನೋಡಿ, ನಾನು ದಿನ ಬರೋದು ಇದೇ ರಸ್ತೆಯಲ್ಲಿ ನೋಡಿ ಡ್ರೀಮ್ ಬೈಕ್ಗಳು ನಿಂತವೆ. ಒನ್ ಆಫ್ ದ ಒನ್ ಡೇ ಯಾವ್ದಾದ್ರು ಒಂದು ಬೈಕ್ ನಾನು ಖರೀದಿ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ, ನೋಡ್ತಿರ್ಬೋದು. ನೀವು ನನ್ನ ಜೊತೆಗಿರಿ. ನಾನು ಒಂದು ದಿನ ತಗೊಳ್ತೀನಿ ಗುರು. ನನ್ನ ಒಂದು ಡ್ರೀಮ್ಗಳನ್ನ ಎಲ್ಲ ನಾನು ಸಕ್ಸಸ್ಫುಲ್ ಮಾಡ್ತೀನಿ. ನಾನು ಒಂದು ಏನೋ ಇದೆ, ಬಂಡ ಧೈರ್ಯ ಇದೆ. ಆ ಬಂಡ ಧೈರ್ಯನ ನಾನು ಪೂರೈಸ್ತೀನಿ. ನೋಡೋಣ, ಇಲ್ಲಿ ನೋಡಿ ಎಲ್ಲ ಬೈಕ್ಗಳು, ಈ ಕಡೆ ಎಲ್ಲ ಬೈಕ್ಗಳ ಮಾರಾಟ ಆಗುತ್ತೆ. ಅಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮ್ ನನಗೆ. ಡೈಲಿ ನಾನು ಓಡಾಡೋ ರೋಡ್ ಇದು. ಆ ಓಡಾಡೋ ರೋಡಲ್ಲಿ ಹಲವಾರು ಬೈಕ್ಗಳಿವೆ. ಆ ಬೈಕ್ಗಳನ್ನ ದಿನ ನಾನು ನೋಡ್ತಾ ಹೋಗ್ತಿರ್ತೀನಲ್ಲ, ನನಗೆ ಒಂದು ಮನಸ್ಸಲ್ಲಿ ಅನಿಸುತ್ತೆ, ನಾನು ಯಾವಾಗ ಈ ಬೈಕ್ಗಳನ್ನ ಖರೀದಿ ಮಾಡಬೇಕು, ನಾನು ಯಾವಾಗ ಓಡಾಡಬೇಕು. ಯಾಕಂದರೆ ಈ ನನ್ನ ಒಂದು ಪ್ರೆಸೆಂಟ್ ನನ್ನ ಲೈಫ್ನ ನಾನು ಎಕ್ಸ್ಪ್ಲೋರ್ ಮಾಡೋದಿನೋ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಈ ಜೀವನದಲ್ಲಿ ಈ ಒಂದು ಏಜಲ್ಲಿ ಏನು ಮಾಡಲಿಲ್ಲ ಅಂದರೆ ಜೀವನನೇ ಕಳೆದೋಗ್ಬಿಡುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ. ಡ್ಯೂಕ್ ಇದೆ, ರಾಯಲ್ ಎನ್ಫೀಲ್ಡ್ ಇದೆ ನೋಡಿ, ಯಾವ ಥರ ಎಲ್ಲ ಬೈಕ್. ಇಲ್ಲೆಲ್ಲ ನಾನು ಹೋಗೋ ರೋಡಲ್ಲಿ ಡೈಲಿ ನೋಡ್ತೀನಿ. ನೋಡಿ ನಮ್ಮ ಎಮ್ಮೆಲ್ಲರ ಎಮ್ಮೆ ಸ್ಪ್ಲೆಂಡರ್ ಪ್ಲಸ್ ಇದೆ, ನೋಡ್ತಾ ಇರ್ಬೋದು. ಅದಕ್ಕೆ ಡೈಲಿ ನೋಡ್ತಾ ಇದ್ದಂಗೆ ನನಗೆ ಖುಷಿ ಆಗುತ್ತೆ. ನಾನು ಒಂದಲ್ಲದೆ ಒಂದಿನ ತೊಗೊಳ್ತೀನಿ ಅನ್ನೋ ಒಂದು ಬಂಡ ಧೈರ್ಯ ನನಗೆ. ಆ ಬಂಡ ಧೈರ್ಯನ ನಾನು 100% ಪೂರೈಸ್ತೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೀವು ನನ್ನ ಜೊತೆಗಿದ್ದರೆ ನನ್ನ ಒಂದು ಲೈಫ್ ಜರ್ನಿ ನಿಮ್ಮ ಮುಂದೆ ಇರುತ್ತೆ. ನೋಡೋಣ, ಜೊತೆಗಿರಿ. ಹೀಗೆ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನನಗೆ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ನೋಡಿ ಅಲ್ಲಿದೆ
ನಿಮ್ಮ ಒಂದು ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಸ್ಮಾಲ್ ಬ್ರದರ್ ಅಂತ ಅನ್ಕೋಬೋದು, ಏನೋ ಫ್ರೆಂಡ್ ಅಂತ ಅನ್ಕೋಬೋದು, ಏನಾದರೂ ಅನ್ಕೋಬೋದು. ಅನ್ಕೊಂಡು ನನ್ನ ಲೈಫ್ ಜರ್ನಿ ಜೊತೆ ನೀವು ಭಾಗಿಯಾಗಿರೋ ಅಂತ ಹೇಳಲು ಇಷ್ಟಪಡ್ತೀನಿ. ನಾನು ಹೊಸಬ, ನನಗೂ ಏನು ಗೊತ್ತಿಲ್ಲ, ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಏನೋ ಮಾಡ್ತಾಯಿದ್ದೀನಿ, ಏನೋ ಗೋ ವಿತ್ ಫ್ಲೋ ಅಂತ ಹೋಗೋ ದಾರಿಗೆ ಹೋಗ್ತಾ ಇರ್ಬೇಕಂತ ಆ ರೀತಿ ಹೋಗ್ತಾ ಇದ್ದೀನಿ. ಅದು ಸರಿ ಅನ್ನೋ ತಪ್ಪು ನನಗೂ ಗೊತ್ತಿಲ್ಲ. ನೋಡೋಣ, ಈ ಸರಿ ತಪ್ಪು ಮುಂದೆ ನನ್ನ ಕಾಲನೇ ತಿಳಿಸುತ್ತೆ. ಅದೇ ಆಗಲಿ, ಏನಾಗುತ್ತೋ ನೋಡೋಣ. ನೋಡಿದ್ರು ನಮ್ಮ ಅಪ್ಪು ಬಾಸ್ ಅವರ ಫೋಟೋ ಇದೆ. ಮರೆಯದೆ ಜೀವ ಎಂದಿಗೂ ಜೀವಂತ ಅಂತ. ಅಪ್ಪು ಬಾಸ್ ಉಸಿರು ಪೂರ್ತಿ ಹೋದರೂ ಹೆಸರು ಪೂರ್ತಿ ನೆನಪಿದೆ, ನೀನು ಇರದೆ ಹೋದರೂ ನಿನ್ನ ನಗೆ ಬೆಳಕಿದೆ. ವಾ ಎಂಥ ಲೈನ್ ಗುರು. ನೋಡಿ, ಅಂಥ ಮನುಷ್ಯ, ದೇವರಂಥ ಮನುಷ್ಯ ನಮ್ಮನ್ನ ಅಗಲಿ ಹೋಗ್ಬಿಟ್ರು. ನಮ್ಮ ಕರ್ನಾಟಕದ ಹೆಮ್ಮೆ ಅವರು, ಕರ್ನಾಟಕದ ಕಳಶ ಅವರು. ಆ ಒಂದು ಫ್ಯಾಮಿಲಿ, ಆ ಒಂದು ದುಃಖ ಯಾವ ರೀತಿ ತಡ್ಕೊಳ್ತು ಅಂತ ನಮಗೂ ಗೊತ್ತಲ್ಲ. ನಮ್ಮ ಕರ್ನಾಟಕನೂ ಭಾಳ ಆ ಸಮಯದಲ್ಲಿ ದುಃಖದಲ್ಲಿತ್ತು ಆ ಒಂದು ದಿನ. ಆದರೂ ಅವರ ಒಂದು ನೆನಪುಗಳು ನಮಗೆ ಶಾಶ್ವತವಾಗಿರುತ್ತೆ. ಅವರು ಕೊಟ್ಟಂಥ ಮೆಸೇಜ್ಗಳು ಶಾಶ್ವತ ಇರುತ್ತೆ. ನಾವು ರಾಜ್ಕುಮಾರ್ ಫಿಲ್ಮ್ ನೋಡ್ತಾ ಇರ್ಬೋದು, ಅದರಲ್ಲಿ ನಮಗೆ ಅವ್ರು ಕೊಟ್ಟಂಥ ಒಂದೊಂದು ಮೆಸೇಜ್ಗಳು ಗೋಲ್ಡನ್ ಥಾಟ್ಸ್. ಅದು ಫ್ರೆಂಡ್ಸ್ ನೋಡ್ಬೋದು, ನಮ್ಮ ಹೋಟೆಲ್ಗೆ ಬಂದ್ಬಿಟ್ಟಿವಿ ನಾವು. ನೋಡಿ, ಇದೆ ನಮ್ಮ ಹೋಟೆಲ್. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಬಂದಿದೆ. ನೋಡಿ, ಅಲ್ಲಿ ಒರಿಜಿನಲ್ ಕೂಡ ಬಂದಿದೆ. ನಮ್ಮ ಒಂದು ಫ್ಯಾಮಿಲಿ ಸೆಕ್ಷನ್ ಸಹ ಬಂದಿದೆ. ನಾವು ಫ್ರಂಟ್ ಗೇಟಿಂದ ಅಲ್ಲ, ಬ್ಯಾಕ್ ಗೇಟಿಂದ ಒಳಗಡೆ ಹೋಗ್ಬೇಕಾಗತ್ತೆ. ನಾವು ಬ್ಯಾಕ್ ಗೇಟಿಂದ ಹೋಗಿ ಸ್ಯಾಲ್ರಿ ಇಸ್ಕೊಂಬೋಣ. HR ಮೇಡಮ್ ಬಂದಿರ್ತಾರೆ. ಹಲೋ ಫ್ರೆಂಡ್ಸ್, ನೋಡ್ಬೋದು, ಈಗ ನಾವು ಅಮೌಂಟ್ ತೊಗೊಂಡ್ವಿ. ಈ ಒಂದು ಫಸ್ಟ್ ಮಂತ್ ಸ್ಯಾಲ್ರಿ ತೊಗೊಂಡೆ ನಾನು. ಹೇಗಿತ್ತು ಈ ಒಂದು ಜರ್ನಿ ಅಂತ ನೋಡ್ಬೋದು. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬಾಯ್.